ನವೆಂಬರ್ ತಿಂಗಳು ಹತ್ತಿರ ಆಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯರ ಪರಮಾಪ್ತ ಸಚಿವ ಎಂದು ಕರೆಸಿಕೊಳ್ಳುವ ಸಚಿವ ಜಮೀರ್ ಸಂಪುಟದಿಂದ ಔಟ್ ಆಗೋ ಸುಳಿವೊಂದು ಸಿಗ್ತಾ. ಹಾಗಾದ್ರೆ ಸಿದ್ದರಾಮಯ್ಯರ ಆಪ್ತ ಜಮೀರಿಗೆ ಭಯಾನಕ ಶಾಕ್ ಎಂದು ಎದುರಾಗಿದೆ. ಸಚಿವ ಜಮೀರ್ ಸಂಪುಟದಿಂದ ಔಟ್ ಎನ್ನುವಂತಹ ವಿಚಾರ. ಹಾಗಾದ್ರೆ ಸಿದ್ದರಾಮಯ್ಯರ ಪರಮಾಪ್ತ ಜಮೀರಿಗೆ ಭಯಾನಕ ಶಾಕ್ ಎದುರಾಯಿತಾ? ನವೆಂಬರ್ ಮುನ್ನವೇ ಸಚಿವನಿಗೆ ಮಿನಿಸ್ಟರ್ ಗಿರಿಗೆ ಕುತ್ತು ಬಂತ? ಹೈಕಮಾಂಡ್ ನಾಯಕರಿಂದ ಜಮೀರ್ ಅಹ್ಮದ್ ಖಾನ್ಗೆ ಬಂತು ಯೆಲ್ಲೋ ಸಿಗ್ನಲ್, ಗ್ರೀನ್ ಸಿಗ್ನಲ್ ಅಲ್ಲ, ಯೆಲ್ಲೋ ಸಿಗ್ನಲ್. ಜಮೀರ್ ಸ್ಥಾನ ಪಲ್ಲಟವೋ ಅಥವಾ ಸಂಪುಟದಿಂದ ಹೊರಕ್ಕೋ? ಕಾಂಗ್ರೆಸ್ ಬಂಗಲೆಗೆ ಕರೆಂಟ್ ಶಾಕ್, ಸಿದ್ದರಾಮಯ್ಯರ ಪರಮಾಪ್ತನಿಗೆ ಆಘಾತ. ಜಮೀರ್ ಹೇಳಿಕೆಯ ನಂತರ ಕೈವಲಯದಲ್ಲಿ ಅಲ್ಲೋಲ ಕಲ್ಲೋಲ. ಹೈಕಮಾಂಡ್ ನಾಯಕರಿಂದ ಜಮೀರ್ಗೆ ಸೂಚನೆ ಬಂತ? ಇವತ್ತು ಜಮೀರ್ ಅಹ್ಮದ್ ಕೊಟ್ಟಂತ ಹೇಳಿಕೆ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿದೆ. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೆ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಇವತ್ತು ಜಮೀರ್ ಹೇಳ್ಕೊಂಡಿದ್ದಾರೆ. ಜಮೀರ್ ಸ್ಫೋಟಕ ಹೇಳಿಕೆಯ ಹಿಂದೆ ನವೆಂಬರ್ ಕ್ರಾಂತಿಯ ಸದ್ದು ಅಡಗಿದೆಯಾ? ಸಚಿವ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯರ 30ಕ್ಕೂ ಹೆಚ್ಚು ಕ್ಯಾಬಿನೆಟ್ ಸೀಟ್ಗಳ ಪೈಕಿ ಅತ್ಯಂತ ಪರಮಾಪ್ತರು ಅಂತ ಕರೆಸಿಕೊಳ್ಳುವ 4ರಿಂದ 5 ಜನ, ಆ 5 ಮಿನಿಸ್ಟರ್ಗಳಲ್ಲಿ ಅತಿ ಮುಖ್ಯರು ಅಂತ ಕರೆಸಿಕೊಳ್ಳುವ ಭೈರತಿ ಸುರೇಶ್, ಜಮೀರ್ ಅಹ್ಮದ್ ಖಾನ್, MB ಪಾಟೀಲ್, ಹೀಗೆ ಒಂದಷ್ಟು ಜನ. ಆ ಪೈಕಿ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯರ ಲೆಫ್ಟು ಅಥವಾ ರೈಟು. ಅಂತಹ ಜಮೀರ್ ಅಹ್ಮದ್ ಖಾನ್ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಕೊಟ್ಟಂತಹ ಒಂದು ಹೇಳಿಕೆ ನವೆಂಬರ್ ಕ್ರಾಂತಿಯ ಸುಳಿವು ಕೊಡ್ತಾ. ಹಾಗಾದ್ರೆ ಏನು ಹೇಳಿದ್ರು ಈ ಬಾರಿ ಸಚಿವ ಜಮೀರ್ ಅಹ್ಮದ್ ಖಾನ್? ಹೈಕಮಾಂಡ್ ನಾಯಕರು ಹೇಳುವುದಾದರೆ ನಾನು ನನ್ನ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಹೇಳ್ತಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಈಗಾಗಲೇ ಅವರಿಗೆ ಯೆಲ್ಲೋ ಸಿಗ್ನಲ್ ಅನ್ನು ತೋರಿಸಿದ್ರ? ನೀನು ಸ್ವಲ್ಪ ದಿನ ಹಾಗೆ ನಿಂತ್ಕೋಬೇಕು ತಟಸ್ಥನಾಗಿ. ಅಂದ್ರೆ 2.5 ವರ್ಷ ಮಿನಿಸ್ಟರ್ ಗಿರಿಯನ್ನು ಅನುಭವಿಸಿದ ಜಮೀರ್ ಅವರೇ, ನೀವು ಈವರೆಗೂ ಅನುಭವಿಸಿದ್ದೀರಿ. ಮುಂದಿನ 2.5 ವರ್ಷ ಉಳಿದಂತಹ ಶಾಸಕರಿಗೆ ಬಿಟ್ಟು ಕೊಡಬೇಕು ಅನ್ನೋ ಸೂಚನೆ ಏನಾದರೂ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರಾ? ಗೊತ್ತಿಲ್ಲ. ಜಮೀರೇ ಹೇಳ್ತಾರೆ ಆಕಾಂಕ್ಷಿಗಳ ಪಟ್ಟಿಗೇನು ಕಡಿಮೆ ಇಲ್ಲ. ಸ್ವಾಭಾವಿಕವಾಗಿ ಶಾಸಕರಿಗೆ ಸಚಿವರಾಗಬೇಕು ಅನ್ನೋ ಆಸೆ, ಸಚಿವರುಗಳಿಗೆ CM ಆಗಬೇಕು ಅನ್ನೋ ಆಸೆ, CMಗಳಿಗೆ ಪ್ರಧಾನಿ ಆಗಬೇಕು ಅನ್ನೋ ಆಸೆ, ಪ್ರಧಾನಿಗಳಿಗೆ ರಾಷ್ಟ್ರಪತಿ ಆಗಬೇಕು ಅನ್ನೋ ಆಸೆ. ಇವೆಲ್ಲವೂ ಪೊಲಿಟಿಕಲ್ ಸ್ವಾಭಾವಿಕ, ಪೊಲಿಟಿಕಲ್ ನೇಚರ್. ನನ್ನನ್ನೇನಾದರೂ ಸ್ಥಾನ ತ್ಯಾಗ ಮಾಡುವಂತ ಹೈಕಮಾಂಡ್ ನಾಯಕರು ಹೇಳಿದ್ರೆ ಐ ಆಮ್ ಅಗ್ರಿ, ನಾನು ಆ ಸ್ಥಾನದ ತ್ಯಾಗಕ್ಕೂ ಸಿದ್ಧ. ಹಾಗಾದ್ರೆ ಜಮೀರ್ ಏನು ಹೇಳಿದ್ರು ನೋಡ್ಕೊಂಡು ಬನ್ನಿ. ಪಕ್ಷ ಏನ್ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತಾರೆ. ನಿತಿನ್ ರಾವ್ ಹೇಳಿದ್ದಾರೆ ಸರ್, CM ಅವರು 5 ವರ್ಷ ಕೂಡ ಮುಂದುವರೆದ್ರೆ ರಾಜ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಬಹಳ ಸರಿ ಹೇಳ್ತೀನಿ, ಆ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮ ಅಧ್ಯಕ್ಷ ಆದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಮೈಸೂರಲ್ಲಿ ದಸರಾ ಟೈಮಲ್ಲಿ ಮನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟರು. ಏನಂತ, ಈಗ ನಾನೇ 5 ವರ್ಷ ಮುಂದುವರಿತೀನಿ, ನಾನು ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ನಾವೆಲ್ಲ ಹೇಳ್ತೀವಲ್ಲ, ಈ 5 ವರ್ಷ ಮನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಮುಂದುವರಿತಾರೆ, ಅವ್ರನ್ನ ಬದಲಾವಣೆ ಮಾಡಬೇಕಾದ್ರೆ ನಾವು ನೀವು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹೈಕಮಾಂಡ್ ನಮ್ಮ ಪಕ್ಷ ಏನು ಮಾಡಿದ್ರು, ಸತೀಶ್ ಮಾಡ್ತಾರೋ ಮದ್ದೂರು ಮಾಡ್ತಾರೋ ಯಾರು. ಈಗ ಅದನ್ನು ಆ ಕುರ್ಚಿನೂ ಖಾಲಿ, ಅಧ್ಯಕ್ಷರ ಕುರ್ಚಿಯಲ್ಲೂ ಮನೆ DK ಶಿವಕುಮಾರ್ ಕೂತಿದ್ದಾರೆ. ಅದು ಖಾಲಿ ಇಲ್ಲ ಸದ್ಯಕ್ಕೆ. ಹೇಳಿ, ನಾವು ಸಿದ್ದರಾಮಯ್ಯ ಅವರು ಕುರ್ಚಿ ಖಾಲಿ ಇಲ್ಲ, 5 ವರ್ಷ ಅವರೇ ಮುಂದೂಡುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಹೈಕಮಾಂಡ್ ಬದ್ಧ. ಅವ್ರು ಗೆರೆ ಹಾಕಿದ್ರೆ ನಾವು ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಒಳ್ಳೇದು ಸ್ಟೇಟ್ಗೆ ಅನ್ನುವಂಥ ಅಭಿಪ್ರಾಯ. ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗ ಆಸೆ ಇಲ್ಲ? ನಿಮ್ಗೆ ಆಸೆ ಇಲ್ವಾ? ಈಗ ನಾನು ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರೋದು. ಅಂದರೆ ತೀರ್ಮಾನ ಮಾಡೋರು ಯಾರು ಬೇಕಾದ್ರೆ ಹೈಕಮಾಂಡ್ ಮಾಡ್ತಾರೆ. MLAನೇ ಆಗ್ಬೇಕಂತ ಇಲ್ಲ, MLCನೇ ಆಗ್ಬೇಕಂತಲ್ಲ,
ಯಾರು ಬೇಕಾದರೆ ಹೈಕಮಾಂಡ್ ಹೇಳೋರು ಯಾರು ಬೇಕಾದ್ರೆ ಅದು ನಾವು ಹೇಳ್ತೀವಿ. ನಿಮಗೂ ಆಸೆ ಇಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಇರ್ತದೆ. ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ? ಅಂದರೆ ನನ್ನ ಆಸೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಆಸೆ. ಅದೊಂದು ಸಂಘಟನೆ ಅದ್ರ ಬಗ್ಗೆ ನಾನೇನು ಮಾತಾಡ್ತೀನಿ? ಅದೊಂದು ಸಂಘಟನೆ. ಹೈಕಮಾಂಡ್ ಹೇಳುವುದಾದರೆ ಯಾರು ಬೇಕಾದರೂ ಸಿಎಂ ಆಗಬಹುದು, ಶಾಸಕರೇ ಸಿಎಂ ಆಗಬೇಕು ಅಂತಿಲ್ಲ, ವಿಧಾನ ಪರಿಷತ್ನ ಸದಸ್ಯರೇ ಸಿಎಂ ಆಗಬೇಕು ಅಂತಿಲ್ಲ. ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಹಾಗೆ ಅವರು ಬೆರಳಲ್ಲಿ ತೋರಿಸಿದ್ದನ್ನು ನಾವು ಫಿಸಿಕಲಿ ಮಾಡಬೇಕು, ಅಷ್ಟು ಬದ್ಧರಾಗಿದ್ದೀವಿ ಅಂತ. ಹಾಗಾದರೆ ಜಮೀರ್ ಅಹ್ಮದ್ ಖಾನ್ ರವರಿಗೆ ಸ್ಥಾನತ್ಯಾಗ ಮಾಡೋದಕ್ಕೊಂದು ಸೂಚನೆ ಬಂದಿದೆಯಾ? ನಿಜಕ್ಕೂ ನವೆಂಬರ್ನಲ್ಲಿ ಕ್ರಾಂತಿ ಆಗೇ ಆಗುತ್ತಾ? ಒಂದು ವೇಳೆ ಆ ಕ್ರಾಂತಿಯಲ್ಲಿ ಒಂದಷ್ಟು ಮಿನಿಸ್ಟ್ರುಗಳ ಸ್ಥಾನ ಕಳ್ಕೊಂಡು ಹೊಸ ಶಾಸಕರಿಗೆ, ಅಂದರೆ MLA ಯಾರ್ಯಾರಿದ್ದಾರೋ ಕಾಂಗ್ರೆಸ್ನಲ್ಲಿ ಅಂಥವರಿಗೆ ಏನಾದರೂ ಮತ್ತೆ ಮಿನಿಸ್ಟ್ರುಗಿರಿ ಸಿಗೋ ಅವಕಾಶಗಳಿದ್ದಾವೆ. KN ರಾಜಣ್ಣ ಹೇಳಿದಂತೆ ನವೆಂಬರ್ ಕ್ರಾಂತಿ ಹತ್ತಿರ ಆಗ್ತಾ ಇದೆಯಾ? ಜಮೀರ್ ಅಹ್ಮದ್ ಖಾನ್ ರವರ ಹೇಳಿಕೆ ಈಗ ಸಂಚಲನ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.